ಅಜಿತ್ ದಾದಾ ನಿಧನದಿಂದ ತೆರವಾದಂತಹ ಸ್ಥಾನಕ್ಕೆ ಈಗ ಅವರ ಪತ್ನಿಯೇ ಬಂದಿದ್ದಾರೆ. ಸುನೇತ್ರಾ ಪವಾರ್ಗೆ ಉಪಮುಖ್ಯಮಂತ್ರಿ ಪಟ್ಟ ಒಲಿದಿದೆ. ಆದರೆ ಎನ್ಸಿಪಿ ಒಂದು ಷರತ್ತನ್ನ ಹಾಕಿದೆ ಬಿಜೆಪಿ. ಎನ್ಸಿಪಿಗೆ ಒಂದು ಷರತ್ತು. ಏನದು ಷರತ್ತು? ಫಡ್ನವೀಸ್ ಸರ್ಕಾರಕ್ಕೆ ಬೆಂಬಲವನ್ನ ಘೋಷಿಸಿರೋದು ಎನ್ಸಿಪಿ. ಈ ಬೆಂಬಲದ ಹಿಂದೆ ಕೆಲವು ಅಸ್ಪಷ್ಟ ಅಂಶಗಳು ಕೂಡ ಇದೆ. ಹಠ ಹಿಡಿದ್ರೆ ಬಿಡದ ರಾಜಕಾರಣಿಯಾಗಿದ್ದು ಅಜಿತ್. ಮೊದಲೇ ಮಾತಾಡಿದಂತೆಯೇ ಡಿಸಿಎಂ ಸ್ಥಾನ ಅವರಿಗೆ ಸಿಕ್ಕಿತ್ತು. ಹಣಕಾಸು ಖಾತೆ ಬೇಕೇ ಬೇಕು ಅಂತ ಹಠ ಹಿಡಿದಿದ್ರು ಅಜಿತ್ ಪವಾರ್. ಅಘಾಡಿ ಸರ್ಕಾರದಲ್ಲೂ, ಅಂದ್ರೆ ಈ ಹಿಂದೆ ಇದ್ದ ಶಿವಸೇನಾ ಉದ್ಧವ್ ಠಾಕ್ರೆ ಸರ್ಕಾರ, ಆ ಸರ್ಕಾರದಲ್ಲೂ ಹಣಕಾಸು ಖಾತೆಯನ್ನ ವಹಿಸಿಕೊಂಡಿದ್ದವರು ಪವಾರ್. ಅವರ ಬಳಿನೇ ಇತ್ತು ಆ ಖಾತೆ. ಅನಿವಾರ್ಯವಾಗಿ ಹಣಕಾಸು ಖಾತೆಯನ್ನ ಬಿಜೆಪಿ ಕೊಟ್ಟಿತ್ತವರಿಗೆ. ಪುಣೆ ಉಸ್ತುವಾರಿ ಮಂತ್ರಿಗಿರಿಯನ್ನು ಕೂಡ ಅಜಿತ್ ಪವಾರೇ ಗಿಟ್ಟಿಸಿಕೊಂಡಿದ್ರು. ಇದೀಗ ಸುನೇತ್ರಾ ಅವರಿಗೂ ಕೂಡ ಹಣಕಾಸು ಖಾತೆ ಕೊಡೋದಕ್ಕೆ ಪಟ್ಟು ಹಿಡಿಯುವ ಕೆಲಸ ಆಗ್ತಾ ಇದೆ. ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ ಪತ್ರ ಬರೆದು ಮನವಿಯನ್ನ ಮಾಡಿಕೊಂಡಿದೆ ಎನ್ಸಿಪಿ. ಹಣಕಾಸು ಖಾತೆ ಕೊಡೋ ವಿಚಾರದಲ್ಲಿ ಬಿಜೆಪಿ ಈಗ ಅತೃಪ್ತಿಯನ್ನ ಹೊಂದಿದೆ, ಅಸಮಾಧಾನ ಹೊಂದಿದೆ. ಈಗ ಕೊಡುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಕೊನೆಗೂ ಹಣಕಾಸು ಖಾತೆಯನ್ನ ಬಿಜೆಪಿ ಕೊಟ್ಟಿಲ್ಲ. ಸುನೇತ್ರಾ ಅವರಿಗೆ ಯುವಜನ ಮತ್ತು ಕ್ರೀಡೆ ಅಬಕಾರಿ ವಕ್ಫ್ ಖಾತೆಯನ್ನ ನೀಡಿದ್ದಾರೆ. ಹಣಕಾಸು ಖಾತೆಯನ್ನ ಬಿಜೆಪಿ ತನ್ನತ್ರ ಇರಿಸಿಕೊಂಡಿದೆ. ಯಾರಿಗೆ ಕೊಡುತ್ತೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್, ಅಜಿತ್ ದಾದಾ ನಿಧನದಿಂದ ತೆರವಾದಂತಹ ಸ್ಥಾನಕ್ಕೆ ಈಗ ಅವರ ಪತ್ನಿಯೇ ಬಂದಿದ್ದಾರೆ. ಸುನೇತ್ರಾ ಪವಾರ್ಗೆ ಉಪಮುಖ್ಯಮಂತ್ರಿ ಪಟ್ಟ ಒಲಿದಿದೆ. ಆದರೆ ಎನ್ಸಿಪಿ ಒಂದು ಷರತ್ತನ್ನ ಹಾಕಿದೆ ಬಿಜೆಪಿ. ಎನ್ಸಿಪಿಗೆ ಒಂದು ಷರತ್ತು. ಏನದು ಷರತ್ತು? ಫಡ್ನವೀಸ್ ಸರ್ಕಾರಕ್ಕೆ ಬೆಂಬಲವನ್ನ ಘೋಷಿಸಿರೋದು ಎನ್ಸಿಪಿ. ಈ ಬೆಂಬಲದ ಹಿಂದೆ ಕೆಲವು ಅಸ್ಪಷ್ಟ ಅಂಶಗಳು ಕೂಡ ಇದೆ. ಹಠ ಹಿಡಿದ್ರೆ ಬಿಡದ ರಾಜಕಾರಣಿಯಾಗಿದ್ದು ಅಜಿತ್. ಮೊದಲೇ ಮಾತಾಡಿದಂತೆಯೇ ಡಿಸಿಎಂ ಸ್ಥಾನ ಅವರಿಗೆ ಸಿಕ್ಕಿತ್ತು. ಹಣಕಾಸು ಖಾತೆ ಬೇಕೇ ಬೇಕು ಅಂತ ಹಠ ಹಿಡಿದಿದ್ರು ಅಜಿತ್ ಪವಾರ್. ಅಘಾಡಿ ಸರ್ಕಾರದಲ್ಲೂ, ಅಂದ್ರೆ ಈ ಹಿಂದೆ ಇದ್ದ ಶಿವಸೇನಾ ಉದ್ಧವ್ ಠಾಕ್ರೆ ಸರ್ಕಾರ, ಆ ಸರ್ಕಾರದಲ್ಲೂ ಹಣಕಾಸು ಖಾತೆಯನ್ನ ವಹಿಸಿಕೊಂಡಿದ್ದವರು ಪವಾರ್. ಅವರ ಬಳಿನೇ ಇತ್ತು ಆ ಖಾತೆ. ಅನಿವಾರ್ಯವಾಗಿ ಹಣಕಾಸು ಖಾತೆಯನ್ನ ಬಿಜೆಪಿ ಕೊಟ್ಟಿತ್ತವರಿಗೆ. ಪುಣೆ ಉಸ್ತುವಾರಿ ಮಂತ್ರಿಗಿರಿಯನ್ನು ಕೂಡ ಅಜಿತ್ ಪವಾರೇ ಗಿಟ್ಟಿಸಿಕೊಂಡಿದ್ರು. ಇದೀಗ ಸುನೇತ್ರಾ ಅವರಿಗೂ ಕೂಡ ಹಣಕಾಸು ಖಾತೆ ಕೊಡೋದಕ್ಕೆ ಪಟ್ಟು ಹಿಡಿಯುವ ಕೆಲಸ ಆಗ್ತಾ ಇದೆ. ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ ಪತ್ರ ಬರೆದು ಮನವಿಯನ್ನ ಮಾಡಿಕೊಂಡಿದೆ ಎನ್ಸಿಪಿ. ಹಣಕಾಸು ಖಾತೆ ಕೊಡೋ ವಿಚಾರದಲ್ಲಿ ಬಿಜೆಪಿ ಈಗ ಅತೃಪ್ತಿಯನ್ನ ಹೊಂದಿದೆ, ಅಸಮಾಧಾನ ಹೊಂದಿದೆ. ಈಗ ಕೊಡುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಕೊನೆಗೂ ಹಣಕಾಸು ಖಾತೆಯನ್ನ ಬಿಜೆಪಿ ಕೊಟ್ಟಿಲ್ಲ. ಸುನೇತ್ರಾ ಅವರಿಗೆ ಯುವಜನ ಮತ್ತು ಕ್ರೀಡೆ ಅಬಕಾರಿ ವಕ್ಫ್ ಖಾತೆಯನ್ನ ನೀಡಿದ್ದಾರೆ. ಹಣಕಾಸು ಖಾತೆಯನ್ನ ಬಿಜೆಪಿ ತನ್ನತ್ರ ಇರಿಸಿಕೊಂಡಿದೆ. ಯಾರಿಗೆ ಕೊಡುತ್ತೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್, ಅಜಿತ್ ದಾದಾ ನಿಧನದಿಂದ ತೆರವಾದಂತಹ ಸ್ಥಾನಕ್ಕೆ ಈಗ ಅವರ ಪತ್ನಿಯೇ ಬಂದಿದ್ದಾರೆ. ಸುನೇತ್ರಾ ಪವಾರ್ಗೆ ಉಪಮುಖ್ಯಮಂತ್ರಿ ಪಟ್ಟ ಒಲಿದಿದೆ. ಆದರೆ ಎನ್ಸಿಪಿ ಒಂದು ಷರತ್ತನ್ನ ಹಾಕಿದೆ ಬಿಜೆಪಿ. ಎನ್ಸಿಪಿಗೆ ಒಂದು ಷರತ್ತು. ಏನದು ಷರತ್ತು? ಫಡ್ನವೀಸ್ ಸರ್ಕಾರಕ್ಕೆ ಬೆಂಬಲವನ್ನ ಘೋಷಿಸಿರೋದು ಎನ್ಸಿಪಿ. ಈ ಬೆಂಬಲದ ಹಿಂದೆ ಕೆಲವು ಅಸ್ಪಷ್ಟ ಅಂಶಗಳು ಕೂಡ ಇದೆ. ಹಠ ಹಿಡಿದ್ರೆ ಬಿಡದ ರಾಜಕಾರಣಿಯಾಗಿದ್ದು ಅಜಿತ್. ಮೊದಲೇ ಮಾತಾಡಿದಂತೆಯೇ ಡಿಸಿಎಂ ಸ್ಥಾನ ಅವರಿಗೆ ಸಿಕ್ಕಿತ್ತು. ಹಣಕಾಸು ಖಾತೆ ಬೇಕೇ ಬೇಕು ಅಂತ ಹಠ ಹಿಡಿದಿದ್ರು ಅಜಿತ್ ಪವಾರ್. ಅಘಾಡಿ ಸರ್ಕಾರದಲ್ಲೂ, ಅಂದ್ರೆ ಈ ಹಿಂದೆ ಇದ್ದ ಶಿವಸೇನಾ ಉದ್ಧವ್ ಠಾಕ್ರೆ ಸರ್ಕಾರ, ಆ ಸರ್ಕಾರದಲ್ಲೂ ಹಣಕಾಸು ಖಾತೆಯನ್ನ ವಹಿಸಿಕೊಂಡಿದ್ದವರು ಪವಾರ್. ಅವರ ಬಳಿನೇ ಇತ್ತು ಆ ಖಾತೆ. ಅನಿವಾರ್ಯವಾಗಿ ಹಣಕಾಸು ಖಾತೆಯನ್ನ ಬಿಜೆಪಿ ಕೊಟ್ಟಿತ್ತವರಿಗೆ. ಪುಣೆ ಉಸ್ತುವಾರಿ ಮಂತ್ರಿಗಿರಿಯನ್ನು ಕೂಡ ಅಜಿತ್ ಪವಾರೇ ಗಿಟ್ಟಿಸಿಕೊಂಡಿದ್ರು. ಇದೀಗ ಸುನೇತ್ರಾ ಅವರಿಗೂ ಕೂಡ ಹಣಕಾಸು ಖಾತೆ ಕೊಡೋದಕ್ಕೆ ಪಟ್ಟು ಹಿಡಿಯುವ ಕೆಲಸ ಆಗ್ತಾ ಇದೆ. ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ ಪತ್ರ ಬರೆದು ಮನವಿಯನ್ನ ಮಾಡಿಕೊಂಡಿದೆ ಎನ್ಸಿಪಿ. ಹಣಕಾಸು ಖಾತೆ ಕೊಡೋ ವಿಚಾರದಲ್ಲಿ ಬಿಜೆಪಿ ಈಗ ಅತೃಪ್ತಿಯನ್ನ ಹೊಂದಿದೆ, ಅಸಮಾಧಾನ ಹೊಂದಿದೆ. ಈಗ ಕೊಡುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಕೊನೆಗೂ ಹಣಕಾಸು ಖಾತೆಯನ್ನ ಬಿಜೆಪಿ ಕೊಟ್ಟಿಲ್ಲ. ಸುನೇತ್ರಾ ಅವರಿಗೆ ಯುವಜನ ಮತ್ತು ಕ್ರೀಡೆ ಅಬಕಾರಿ ವಕ್ಫ್ ಖಾತೆಯನ್ನ ನೀಡಿದ್ದಾರೆ. ಹಣಕಾಸು ಖಾತೆಯನ್ನ ಬಿಜೆಪಿ ತನ್ನತ್ರ ಇರಿಸಿಕೊಂಡಿದೆ. ಯಾರಿಗೆ ಕೊಡುತ್ತೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್, ಅಜಿತ್ ದಾದಾ ನಿಧನದಿಂದ ತೆರವಾದಂತಹ
ಸ್ಥಾನಕ್ಕೆ ಈಗ ಅವರ ಪತ್ನಿಯೇ ಬಂದಿದ್ದಾರೆ. ಸುನೇತ್ರಾ ಪವಾರ್ಗೆ ಉಪಮುಖ್ಯಮಂತ್ರಿ ಪಟ್ಟ ಒಲಿದಿದೆ. ಆದ್ರೆ ಎನ್ಸಿಪಿ ಒಂದು ಷರತ್ತನ್ನ ಹಾಕಿದೆ ಬಿಜೆಪಿ. ಎನ್ಸಿಪಿಗೆ ಒಂದು ಷರತ್ತು. ಏನದು ಷರತ್ತು? ಫಡ್ನವೀಸ್ ಸರ್ಕಾರಕ್ಕೆ ಬೆಂಬಲವನ್ನ ಘೋಷಿಸಿರೋದು ಎನ್ಸಿಪಿ. ಈ ಬೆಂಬಲದ ಹಿಂದೆ ಕೆಲವು ಅಸ್ಪಷ್ಟ ಅಂಶಗಳು ಕೂಡ ಇದೆ. ಹಠ ಹಿಡಿದ್ರೆ ಬಿಡದ ರಾಜಕಾರಣಿಯಾಗಿದ್ದು ಅಜಿತ್. ಮೊದಲೇ ಮಾತಾಡಿದಂತೆಯೇ ಡಿಸಿಎಂ ಸ್ಥಾನ ಅವರಿಗೆ ಸಿಕ್ಕಿತ್ತು. ಹಣಕಾಸು ಖಾತೆ ಬೇಕೇ ಬೇಕು ಅಂತ ಹಠ ಹಿಡಿದಿದ್ರು ಅಜಿತ್ ಪವಾರ್. ಅಘಾಡಿ ಸರ್ಕಾರದಲ್ಲೂ, ಅಂದ್ರೆ ಈ ಹಿಂದೆ ಇದ್ದ ಶಿವಸೇನಾ ಉದ್ಧವ್ ಠಾಕ್ರೆ ಸರ್ಕಾರ, ಆ ಸರ್ಕಾರದಲ್ಲೂ ಹಣಕಾಸು ಖಾತೆಯನ್ನ ವಹಿಸಿಕೊಂಡಿದ್ದವರು ಪವಾರ್. ಅವರ ಬಳಿನೇ ಇತ್ತು ಆ ಖಾತೆ. ಅನಿವಾರ್ಯವಾಗಿ ಹಣಕಾಸು ಖಾತೆಯನ್ನ ಬಿಜೆಪಿ ಕೊಟ್ಟಿತ್ತವರು. ಪುಣೆ ಉಸ್ತುವಾರಿ ಮಂತ್ರಿಗಿರಿಯನ್ನು ಕೂಡ ಅಜಿತ್ ಪವಾರೇ ಗಿಟ್ಟಿಸಿಕೊಂಡಿದ್ರು. ಇದೀಗ ಸುನೇತ್ರಾ ಅವ್ರಿಗೂ ಕೂಡ ಹಣಕಾಸು ಖಾತೆ ಕೊಡೋದಕ್ಕೆ ಪಟ್ಟು ಹಿಡಿಯುವ ಕೆಲಸ ಆಗ್ತಾ ಇದೆ. ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ ಪತ್ರ ಬರೆದು ಮನವಿಯನ್ನ ಮಾಡಿಕೊಂಡಿದೆ ಎನ್ಸಿಪಿ. ಹಣಕಾಸು ಖಾತೆ ಕೊಡೋ ವಿಚಾರದಲ್ಲಿ ಬಿಜೆಪಿ ಈಗ ಅತೃಪ್ತಿಯನ್ನ ಹೊಂದಿದೆ, ಅಸಮಾಧಾನ ಹೊಂದಿದೆ. ಈಗ ಕೊಡುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಕೊನೆಗೂ ಹಣಕಾಸು ಖಾತೆಯನ್ನ ಬಿಜೆಪಿ ಕೊಟ್ಟಿಲ್ಲ. ಸುನೇತ್ರಾ ಅವರಿಗೆ ಯುವಜನ ಮತ್ತು ಕ್ರೀಡೆ ಅಬಕಾರಿ ವಕ್ಫ್ ಖಾತೆಯನ್ನ ನೀಡಿದ್ದಾರೆ. ಹಣಕಾಸು ಖಾತೆಯನ್ನ ಬಿಜೆಪಿ ತನ್ನತ್ರ ಇರಿಸಿಕೊಂಡಿದೆ. ಯಾರಿಗೆ ಕೊಡುತ್ತೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್, ಅಜಿತ್ ದಾದಾ ನಿಧನದಿಂದ ತೆರವಾದಂತಹ ಸ್ಥಾನಕ್ಕೆ ಈಗ ಅವರ ಪತ್ನಿಯೇ ಬಂದಿದ್ದಾರೆ. ಸುನೇತ್ರಾ ಪವಾರ್ಗೆ ಉಪಮುಖ್ಯಮಂತ್ರಿ ಪಟ್ಟ ಒಲಿದಿದೆ. ಆದ್ರೆ ಎನ್ಸಿಪಿ ಒಂದು ಷರತ್ತನ್ನ ಹಾಕಿದೆ ಬಿಜೆಪಿ. ಎನ್ಸಿಪಿಗೆ ಒಂದು ಷರತ್ತು. ಏನದು ಷರತ್ತು? ಫಡ್ನವೀಸ್ ಸರ್ಕಾರಕ್ಕೆ ಬೆಂಬಲವನ್ನ ಘೋಷಿಸಿರೋದು ಎನ್ಸಿಪಿ. ಈ ಬೆಂಬಲದ ಹಿಂದೆ ಕೆಲವು ಅಸ್ಪಷ್ಟ ಅಂಶಗಳು ಕೂಡ ಇದೆ. ಹಠ ಹಿಡಿದ್ರೆ ಬಿಡದ ರಾಜಕಾರಣಿಯಾಗಿದ್ದು ಅಜಿತ್. ಮೊದಲೇ ಮಾತಾಡಿದಂತೆಯೇ ಡಿಸಿಎಂ ಸ್ಥಾನ ಅವರಿಗೆ ಸಿಕ್ಕಿತ್ತು. ಹಣಕಾಸು ಖಾತೆ ಬೇಕೇ ಬೇಕು ಅಂತ ಹಠ ಹಿಡಿದಿದ್ರು ಅಜಿತ್ ಪವಾರ್. ಅಘಾಡಿ ಸರ್ಕಾರದಲ್ಲೂ, ಅಂದ್ರೆ ಈ ಹಿಂದೆ ಇದ್ದ ಶಿವಸೇನಾ ಉದ್ಧವ್ ಠಾಕ್ರೆ ಸರ್ಕಾರ, ಆ ಸರ್ಕಾರದಲ್ಲೂ ಹಣಕಾಸು ಖಾತೆಯನ್ನ ವಹಿಸಿಕೊಂಡಿದ್ದವರು ಪವಾರ್. ಅವರ ಬಳಿನೇ ಇತ್ತು ಆ ಖಾತೆ. ಅನಿವಾರ್ಯವಾಗಿ ಹಣಕಾಸು ಖಾತೆಯನ್ನ ಬಿಜೆಪಿ ಕೊಟ್ಟಿತ್ತವರು. ಪುಣೆ ಉಸ್ತುವಾರಿ ಮಂತ್ರಿಗಿರಿಯನ್ನು ಕೂಡ ಅಜಿತ್ ಪವಾರೇ ಗಿಟ್ಟಿಸಿಕೊಂಡಿದ್ರು. ಇದೀಗ ಸುನೇತ್ರಾ ಅವ್ರಿಗೂ ಕೂಡ ಹಣಕಾಸು ಖಾತೆ ಕೊಡೋದಕ್ಕೆ ಪಟ್ಟು ಹಿಡಿಯುವ ಕೆಲಸ ಆಗ್ತಾ ಇದೆ. ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ ಪತ್ರ ಬರೆದು ಮನವಿಯನ್ನ ಮಾಡಿಕೊಂಡಿದೆ ಎನ್ಸಿಪಿ. ಹಣಕಾಸು ಖಾತೆ ಕೊಡೋ ವಿಚಾರದಲ್ಲಿ ಬಿಜೆಪಿ ಈಗ ಅತೃಪ್ತಿಯನ್ನ ಹೊಂದಿದೆ, ಅಸಮಾಧಾನ ಹೊಂದಿದೆ. ಈಗ ಕೊಡುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಕೊನೆಗೂ ಹಣಕಾಸು ಖಾತೆಯನ್ನ ಬಿಜೆಪಿ ಕೊಟ್ಟಿಲ್ಲ. ಸುನೇತ್ರಾ ಅವರಿಗೆ ಯುವಜನ ಮತ್ತು